ಫಿಫ್ತ್ ಹೆಡ್ಡಿಂಗ್. ಓಕೆ, ಇಲ್ಲಿ ಕ್ವಶನ್ ಏನು ಕೊಟ್ಟಿದೆ ನೋಡಿ, ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಟ್ರಯಾಂಗಲ್. ನಿಮಗೆ ರೈಟ್ ಟ್ರಯಾಂಗಲ್ ಅಂತಂದ್ರೆ ಇದ್ರದ್ದು ರೈಟ್ ಟ್ರಯಾಂಗಲ್ ಅಂದ್ರೆ ಟ್ರಯಾಂಗಲ್ ಹೆಂಗಿರುತ್ತೆ, ಒಂದು ಆಂಗಲ್ ಬಂದು 90 ಡಿಗ್ರಿ ಇರುತ್ತೆ. ಓಕೆ, ಟ್ರಯಾಂಗಲ್ ಅಂದ್ರೆ ಒಂದು ಆಂಗಲ್ 90 ಡಿಗ್ರಿ. ಈಗ ಬೇಸಿಕ್ ಟರ್ಮ್ಸ್ ನೋಡ್ರಿ, ಇದು 90 ಡಿಗ್ರಿ ಅಂದ್ರೆ ಇದು ಅಪೋಸಿಟ್ ಇರೋದನ್ನ ಹೈಪೋಟೆನಸ್ ಅಂತ ಕರಿತೀವಿ. ಓಕೆ, 90 ಡಿಗ್ರಿ ಅಪೋಸಿಟ್ ಸೈಡ್ನ ಹೈಪೋಟೆನಸ್ ಅಂತೀವಿ. ಈ ಸ್ಟ್ರೇಟ್ ಲೈನ್ ನಾವು ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಓಕೆ, ಇದನ್ನ ಏನು ಕರಿತೀವಿ, ಇದನ್ನ ಬೇಸ್ ಅಂತ ಕರಿತೀವಿ. ಓಕೆನಾ, ಈ 3 ಟರ್ಮ್ಸ್ ಗೊತ್ತಿರಬೇಕು. ರೈಟ್ ಟ್ರಯಾಂಗಲ್ ಅಂದ್ರೆ ಒಂದು ಆಂಗಲ್ 90 ಡಿಗ್ರಿ, 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್, ಸ್ಟ್ರೇಟ್ ಲೈನ್ ಇರೋದು ಆಲ್ಟಿಟ್ಯೂಡ್. ಅದು ಇನ್ನು ಆ ಸ್ಟ್ರೇಟ್ ಲೈನ್ ಯಾರ ಮೇಲೆ ಅಂತಾರೆ, ಅವರು ಬೇಸ್. ಈ ಕೊಟ್ಟರೆ ಸ್ಟೇಟ್ಮೆಂಟ್ ಏನು, ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಆಲ್ಟಿಟ್ಯೂಡ್ನ ಅವನು ಬೇಸ್ ಜೊತೆ ಕಂಪೇರ್ ಮಾಡ್ತಾನೆ. ಆಲ್ಟಿಟ್ಯೂಡ್ನ ಬೇಸ್ ಜೊತೆ ಕಂಪೇರ್ ಮಾಡ್ತಾನೆ. ಯಾರ ಜೊತೆ ಕಂಪೇರ್ ಮಾಡ್ತಿದಾರೋ ಅವ್ರನ್ನ ಎಕ್ಸ್ ಅಂತ ತಗೊಳ್ರಿ. ಓಕೆ, ಲೆಟ್ ಬೇಸ್ ಬಿ ಎಕ್ಸ್ ಅಂತ ತಗೋಣ. ಓಕೆ, ಲೆಟ್ ಬೇಸ್ ಬಿ ಎಕ್ಸ್ ಅಂತ ತಗೋಣ. ಈಗ ಆಲ್ಟಿಟ್ಯೂಡ್ ಏನಾಗುತ್ತೆ ನೋಡಲಿ, ಆಲ್ಟಿಟ್ಯೂಡ್ ಬಂದ್ಬಿಟ್ಟು ಓಕೆ ಕೊಟ್ಟರೆ ಸ್ಟೇಟ್ಮೆಂಟ್ ಏನು, ದ ಆಲ್ಟ್ ಆಫ್ ಎ ರೈಟ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಬೇಸಿಗೆ ಕಂಪೇರ್ ಮಾಡಿದಾಗ 7 ಸೆಂಟಿಮೀಟರ್ ಲೆಸ್ ಅಂದರೆ 7 ಕಡಿಮೆ ಇದೆ. ಅದು ಎಕ್ಸ್ ಇದ್ರೆ ಇದು ಎಕ್ಸ್ ಮೈನಸ್ 7 ಇರುತ್ತೆ ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಏನು ಕೊಟ್ಟಿದ್ದಾನೆ, ಇಫ್ ದ ಹೈಪೋಟೆನಸ್ ಈಸ್ 13 ಸೆಂಟಿಮೀಟರ್, ಹೈಪೋಟೆನಸ್ ಬಂದು ಓಕೆ ಎಷ್ಟು ಕೊಟ್ಟಿದ್ದಾನೆ, 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಹೈಪೋಟೆನಸ್ ಏನು, 13 ಸೆಂಟಿಮೀಟರ್. ಓಕೆ, ಸೊ ಈಗ ನಿಮಗೇನು ಗೊತ್ತಿರ್ಬೇಕಂದ್ರೆ ಒಂದು ಆ್ಯಂಗಲ್ 90 ಡಿಗ್ರಿ ಅಂದರೆ ಓಕೆ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಸೊ ಏನು ಮಾಡ್ತೀನಿ ಇಲ್ಲಿ, ಅಪ್ಲೈ ಪೈಥಾಗರಸ್ ಥಿಯರಮ್ ಟು ದಿಸ್ ಟ್ರಯಾಂಗಲ್ ಅಂತ ಮಾಡ್ತೀನಿ. ಓಕೆ, ಪೈಥಾಗರಸ್ ಥಿಯರಮ್ ಫಾರ್ಮುಲಾ ಬಂದ್ಬಿಟ್ಟು ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಈಗ ನೋಡಲಿ, ಹೈಪೋಟೆನಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, 13 ಸ್ಕ್ವೇರ್ ಅಂತ ಬರೀತೀನಿ. ಓಕೆ, ಆಲ್ಟಿಟ್ಯೂಡ್ ಬಂದು ಇಲ್ಲಿ ಆಲ್ಟಿಟ್ಯೂಡ್ ಬಂದೇನು ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಬೇಸ್ ಬಂದ್ಬಿಟ್ಟು ಏನು ಎಕ್ಸ್ ಇದೆ, ಸೊ ಎಕ್ಸ್ ಸ್ಕ್ವೇರ್ ಅಂತ ಬರೀತೀನಿ. ಈಗ 13 ಸ್ಕ್ವೇರ್ ಎಷ್ಟು, 169. ಇದು ಯಾವ ಥರ ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತಾನೆ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ವ್ಯಾಲ್ಯೂ ಏನು 7 ತಾನೆ, ಬಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ನೀವು ನೋಡಿದ್ರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಇತ್ತು, ಎಕ್ಸ್ ಸ್ಕ್ವೇರ್ ಬರ್ತದೆ. ಈಗ 169 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಯಿತು, 2x ಸ್ಕ್ವೇರ್ ಆಯಿತು. ಓಕೆ, ಮೈನಸ್ 2 7 40x ಆಯಿತು ಪ್ಲಸ್ 7 ಸ್ಕ್ವೇರ್ ಎಷ್ಟು 49 ಆಯಿತು. ಓಕೆ, ಈಗ ಏನು ಮಾಡಿರಿ, ಆರ್ ಎಚ್ ಎಸ್ ಇರೋದು ಎಲ್ ಎಚ್ ಎಸ್ ಕಡೆ ತೊಗೊಂಬರ್ರಿ. 2x ಸ್ಕ್ವೇರ್ ಮೈನಸ್ 14x ಪ್ಲಸ್ 49. ಆರ್ ಎಚ್ ಎಸ್ ಇರೋದು ಎಲ್ ಎಚ್ ಎಸ್ ಕಡೆ ತೊಗೊಂಬನ್ರಿ, ಎಲ್ ಎಚ್ ಎಸ್ ಇರೋದು ಆರ್ ಎಚ್ ಎಸ್ ಕಡೆ ತೊಗೊಂಬನ್ರಿ. ಓಕೆ, ಈಗ 2x ಸ್ಕ್ವೇರ್ ಮೈನಸ್ 14x ಪ್ಲಸ್ 49 ಪ್ಲಸ್ 169 ಈ ಕಡೆ ಬಂದರೆ ಮೈನಸ್ 169 ಆಯಿತು, ಈಕ್ವಲ್ ಟು 0. 2x ಸ್ಕ್ವೇರ್ ಮೈನಸ್ 14x ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 169 49 ಹೋದ್ರೆ ಏನಾಗುತ್ತೆ, 120 ಆಗುತ್ತೆ. ಓಕೆನಾ, ಈಗ ನೋಡ್ರಿ ಇವರು ಇದು 3 ನಂಬರ್ ನೋಡಿದ್ರೆ ಎಲ್ಲವೂ 2 ಟೇಬಲಲ್ಲಿ ಹೋಗುತ್ತಾ. ಓಕೆ, ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ 2 ಅಂತ ಮಾಡ್ತೀನಿ. 2 ಇಂದ ಡಿವೈಡ್ ಮಾಡಿ ಏನಾಗುತ್ತೆ, ಇದು ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಈಕ್ವಲ್ ಟು 0 ಅಂತ ಬರುತ್ತೆ. ಓಕೆ, ಈಗ ನಾವು ಈ ಈಕ್ವೇಶನ್ನ ಸಾಲ್ವ್ ಮಾಡೋಣ. ಈಕ್ವೇಶನ್ ಏನು ಬಂದಿರೋದು, ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಈಕ್ವಲ್ ಟು 0. ಫಸ್ಟ್ ನಂಬರ್ನ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ತೊಗೊತೀವಿ, ಮಧ್ಯ ನಂಬರ್ನ ಸಮ್ ಅಂತ ತೊಗೊತೀವಿ. ಓಕೆ, ಒಂದು ರಫ್ ಕಾಲಮ್ ತಗೊಳ್ಳೋಣ. ಪ್ರಾಡಕ್ಟ್ ಬಂದ್ಬಿಟ್ಟು ಏನು, ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ 60 ಓಕೆ ಪ್ಲಸ್ ಇಂಟು ಮೈನಸ್ ಮೈನಸ್ 60 ಇಂಟು ಎಕ್ಸ್ ಸ್ಕ್ವೇರ್ 60x ಸ್ಕ್ವೇರ್ ಆಯಿತು. ಸಮ್ ಬಂದ್ಬಿಟ್ಟು ಏನಿಲ್ಲಿ ಮೈನಸ್ 7x ಇದೆ. ಓಕೆ, ಸೊ ಪ್ರಾಡಕ್ಟ್ ಏನು ಮೈನಸ್ 60x ಸ್ಕ್ವೇರು, ಸಮ್ ಬಂದ್ಬಿಟ್ಟು ಮೈನಸ್ 7x. ಓಕೆ, ಈಗ ನೀವೇನು ಮಾಡಬೇಕು, 2 ನಂಬರ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ 60 ಬರಬೇಕು, ಅವರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 60 ಬರಬೇಕು, ಆ್ಯಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರಬೇಕು ಅಂತ ನಂಬರ್ ಕಂಡಿಡ್ಬೇಕು. ಓಕೆ, ಈ ಪ್ರಾಡಕ್ಟ್ ಇದೆಯಲ್ಲ ಅದನ್ನು ಚಿಕ್ಕ ಟೇಬಲಿಂದ ಹೋಗೋಣ. 2 30 ಓಕೆ ನೋಡ್ರಿ, 32 60 ಬರುತ್ತೆ, 30 ಪ್ಲಸ್ 2 32, 30 2 ಹೋದ್ರೆ 28, 7 ಬರಲ್ಲ ನನಗೆ. ಮತ್ತೆ ಮುಂದೆ ಹೋಗ್ತೀನಿ, 2 15
ಓಕೆ. ಈಗ ಇದಿಷ್ಟು ಎಷ್ಟಾಯ್ತು, ಇದು 4 ಆಯಿತು. 2 2 ಜಾ 4. ಓಕೆ. 15 4 ಜಾ 60. 15 ಅಲ್ಲಿ 4 ಹೋದ್ರೆ 11 ಬರುತ್ತೆ, 7 ಬರೋಲ್ಲ. ಸೊ ಮತ್ತೆ ಮುಂದಕ್ಕೆ ಹೋಗ್ತೀನಿ, ಚಿಕ್ಕ ಟೇಬಲಿಂದ ಹೋಗ್ರಿ. 3 5 ಜಾ. ಓಕೆ. ಇದಿಷ್ಟು ಎಷ್ಟಾಯ್ತು ಇವಾಗ? 2 2 ಜಾ 4, 4 3 ಜಾ 12 ಆಯ್ತು. 12 5 ಜಾ 60. 12 ಅಲ್ಲಿ 5 ಹೋದ್ರೆ 7 ಬರುತ್ತಾನೆ. ಸೊ ನಂಬರ್ ಏನವು? ಒಂದು 12x, ಇನ್ನೊಂದು 5x. ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಸಮ್ ಇರೋ ಸೈನ್ ನ, ಓಕೆ, ಸಮ್ ಇರೋ ಸೈನ್ ನ ಬಿಗ್ಗರ್ ನಂಬರ್ ಕೊಡ್ರಿ. ಇವ್ರಿಬ್ರಲ್ಲಿ ಬಿಗ್ಗರ್ ನಂಬರ್ 12x. ಓಕೆ, ಅದಕ್ಕೇನು ಸಮ್ ಇರೋ ಸೈನ್ ಕೊಟ್ಬಿಡ್ರಿ. ಓಕೆ. ನೆಕ್ಸ್ಟ್ ಏನ್ ಬೇಕು? ಪ್ರಾಡಕ್ಟ್ ನಿಮಗೆ ಮೈನಸ್ ಬೇಕು. ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಮೈನಸ್ ಬೇಕು. ಮೈನಸ್ ಇಂಟು ಇಲ್ಲಿ ಪ್ಲಸ್ ಬರ್ದ್ರೆ ತಾನೇ ಮೈನಸ್ ಆಗೋದು. ಮೈನಸ್ ಇಂಟು ಪ್ಲಸ್ ಮೈನಸ್. 12 5 ಜಾ 60. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆ. ಸೊ ಈಗ ನೀವು ಇವರಿಬ್ಬರು ಆಡ್ ಮಾಡಿದ್ರೆ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, ಸಬ್ಟ್ರಾಕ್ಟ್ ಮಾಡಿದ್ರೆ 12x ಅಲ್ಲಿ 5x ಹೋದ್ರೆ 7x ಬರುತ್ತೆ. ಓಕೆ. ಈಗ ನೆಕ್ಸ್ಟ್ ಏನಂದ್ರೆ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ. ಮಧ್ಯ ನಂಬರ್ ಮಾತ್ರ ಏನ್ ಬರೀಬೇಕು? ಇದನ್ನ ಬರೀಬೇಕು. ಮೈನಸ್ 12x ಪ್ಲಸ್ 5x ಮೈನಸ್ 60 = 0. ಈಗ ಇವರಿಬ್ರಲ್ಲಿ ಕಾಮನ್ ತೆಗಿಬೇಕು. ಓಕೆ. ಈಗ ನೀವು ನೋಡಿದ್ರೆ ಇವರಿಬ್ರಲ್ಲಿ ಕಾಮನ್ ಏನು? ಎಕ್ಸ್ ಕಾಮನ್ ಇದೆ. ಎಕ್ಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 12 ಉಳಿಯುತ್ತೆ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ಇಂಟು 12 12x ಆಯ್ತು. ಓಕೆ. ನಿಮಗೆ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ ಇಲ್ಲಿ ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಮೈನಸ್ 12 ಬಂದಿದೆ ಅಂದ್ರೆ ಇಲ್ಲಿ ಕೂಡ ಎಕ್ಸ್ ಮೈನಸ್ 12 ಬರ್ಬೇಕಂತ ನಿಮಗೆ ಗೊತ್ತಿರ್ಬೇಕು. ಸೊ ನಮಗೆ ಆಲ್ರೆಡಿ ಏನು ಇಲ್ಲಿ ಎಕ್ಸ್ ಮೈನಸ್ 12 ಆದ್ರೆ ಇಲ್ಲಿ ಕೂಡ ಏನ್ ಬರಬೇಕು? ಎಕ್ಸ್ ಮೈನಸ್ 12 ಬರ್ಬೇಕಂತ ಗೊತ್ತಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಎಕ್ಸ್ ಮೈನಸ್ 12 = 0 ಅಂತ ಬರ್ಬಿಡ್ತೀನಿ. ಆಮೇಲೆ ಇಲ್ಲಿ ಏನ್ ಬರೀಬೇಕಂತ ಯೋಚನೆ ಮಾಡ್ತೀನಿ. ಈಗ ನೋಡ್ರಿ ಪ್ಲಸ್ ಇದೆ ತಾನೆ, ಪ್ಲಸ್ ಇಂಟು ಪ್ಲಸ್. ಓಕೆ. ಇಲ್ಲಿ ಏನು ಬರೀಬೇಕು? 5x ಬೇಕು. ಎಕ್ಸ್ ಇಂಟು 5x ಆಗುತ್ತಾನೆ. ಈಗ ನೋಡ್ರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 ಇಂಟು ಎಕ್ಸ್ 5x, ಪ್ಲಸ್ ಇಂಟು ಮೈನಸ್ ಮೈನಸ್, 5 ಇಂಟು 12 60 ಆಯ್ತು. ನೆಕ್ಸ್ಟ್ ಇವರಿಬ್ಬರು ಕಾಮನ್ ತೆಗಿರಿ. ಇವರಿಬ್ಬರಾಗ ಏನ್ ಸೇಮ್ ಇರೋದು? ಎಕ್ಸ್ ಮೈನಸ್ 12 ಸೇಮ್ ಐತೆ. ಸೊ ಎಕ್ಸ್ ಮೈನಸ್ 12 ಸೇಮ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತು, ಪ್ಲಸ್ 5 ಇಲ್ಲಿ ಉಳಿತು, = 0. ಒಂದೇನು ಎಕ್ಸ್ ಮೈನಸ್ 12 = 0 ಇರ್ಬೋದು, ಆರ್ ಎಕ್ಸ್ ಪ್ಲಸ್ 5 = 0 ಇರ್ಬೋದು. ಯಾಕಂದ್ರೆ ಆನ್ಸರ್ 0 ಬರ್ಬೇಕಂದ್ರೆ ನೀವೇ ನೋಡ್ರಿ. ಓಕೆ. ಎರಡು ನಂಬರ್ ಮಲ್ಟಿಪ್ಲೈ ಮಾಡಾಗ ಆನ್ಸರ್ 0 ಬಂದತ್ತಂದ್ರೆ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಅಂತಂದ್ರೆ ಇವನಾದ್ರೂ 0 ಇರಬೇಕು. ಆನ್ಸರ್ 0 ಬೇಕಂದ್ರೆ ಇಬ್ಬರ ಯಾರನ್ನ ಒಬ್ರು 0 ಇರಬೇಕು. ಸೊ ಅದಕ್ಕೆ ಇವನಾದ್ರೂ 0 ಅಂತ ತಗೊಂಡೆ, ಇಲ್ಲ ಇವನಾದ್ರೂ 0 ಇರ್ಬೇಕಿಲ್ಲ, ಇವನಾದ್ರೂ 0 ಇರ್ಬೇಕು. ಈ ಮೈನಸ್ 12 ಹಾಕಿ ಹೋದ್ರೆ ಪ್ಲಸ್ 12 ಆಯ್ತು, ಆರ್ ಪ್ಲಸ್ 5 ಹಾಕಿ ಹೋದ್ರೆ ಮೈನಸ್ 5 ಆಯ್ತು. ಓಕೆ. ಸೊ ಅದಕ್ಕೆ ಈಗ ನಮಗೆ ಏನ್ ಬೇಸ್ ಏನ್ ತಗೊಂಡಿದ್ವಿ ನಾವು? ಬೇಸ್ ಬಂದ್ಬಿಟ್ಟು ಎಕ್ಸ್ ಅಂತ ತಗೊಂಡಿದ್ವಿ. ಎಕ್ಸ್ ವ್ಯಾಲ್ಯೂ ಏನು? 12 ಸೆಂಟಿಮೀಟರ್ ಆಯ್ತು. ಓಕೆ. ನೆಕ್ಸ್ಟ್ ಏನು? ಆಲ್ಟಿಟ್ಯೂಡ್ ಏನು? ಆಲ್ಟಿಟ್ಯೂಡ್ ಏನಂತ ಕೊಟ್ಟಿದ್ರು ಅವರು? ಎಕ್ಸ್ ಮೈನಸ್ 7 ಅಂತ ಕೊಟ್ಟಿದ್ರು. ಎಕ್ಸ್ ಇಲ್ಲಿ ಏನು? ಎಕ್ಸ್ ವ್ಯಾಲ್ಯೂ ಏನಿದೆ ಇಲ್ಲಿ? ಎಕ್ಸ್ ವ್ಯಾಲ್ಯೂ 12 ಮೈನಸ್ 7 = ಏನಾಯ್ತು? 5 ಆಯ್ತು. ಓಕೆ. ಈಗ ನಾವ್ ಇಲ್ಲಿ ಒಂದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ನಾವು ಎದಕ್ 12 ತಗೊಂಡ್ವಿ ಅಂತಂದ್ರೆ ಸೈಡ್ ಯಾವತ್ತು ನೆಗೆಟಿವ್ ಇರಲ್ಲ ಟ್ರಯಾಂಗಲ್ ಅಲ್ಲಿ, ಹೌದಾ? ಸೊ ನಾವ್ ಇಲ್ಲಿ ಏನ್ ಬರಿತೀವಿ? ಸಿನ್ಸ್ ಸೈಡ್ ಕೆನಾಟ್ ಬಿ ನೆಗೆಟಿವ್, ಎಕ್ಸ್ = ಏನ್ ತಗೊಂಡ್ವಿ? 12 ಅಂತ ತಗೊಂಡ್ವಿ. ಅದಕ್ಕೆ ಬೇಸ್ ಬಂದು 12 ಸೆಂಟಿಮೀಟರ್ ಆಯ್ತು. ಆಲ್ಟಿಟ್ಯೂಡ್ ಏನಾಯ್ತು? 5 ಸೆಂಟಿಮೀಟರ್ ಅಂತ ಬಂತು. ಓಕೆ. ಈಗ ನೀವು ನೋಡಿದ್ರೆ ಬೇಸ್ ವ್ಯಾಲ್ಯೂ ಎಷ್ಟು? 12 ಸೆಂಟಿಮೀಟರ್ ಬಂತು. ಆಲ್ಟಿಟ್ಯೂಡ್ ಏನು ಬಂತು? 5 ಸೆಂಟಿಮೀಟರ್ ಅಂತ ಬಂತು. ಓಕೆನಾ? ಸೊ ಈ ತರ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ. ಈ ಟ್ರಯಾಂಗಲ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಹೈಪಾಟಿಸ್ ಅಂದ್ರೆ ಏನು, ಆಲ್ಟಿಟ್ಯೂಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಅದ್ರ ಜೊತೆಗೆ ನಿಮಗೆ ಪೈಥಾಗರಸ್ ಥಿಯರಮ್ ಗೊತ್ತಿರಬೇಕು. ಓಕೆ. ಪೈಥಾಗರಸ್ ಥಿಯರಮ್ ಗೊತ್ತಿದ್ರೆ ನೀವು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ಓಕೆ. ಇಲ್ಲಾಂದ್ರೆ ಈ ಪೈಥಾಗರಸ್ ಥಿಯರಮ್ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಓಕೆ. ಸೊ ನಿಮಗೆ ಹೈಪಾಟಿಸ್, ಆಲ್ಟಿಟ್ಯೂಡ್, ಬೇಸು ಮತ್ತೆ ಪೈಥಾಗರಸ್ ಥಿಯರಮ್ ಗೊತ್ತಿದ್ರೆ ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದ್ರ ಜೊತೆ ನಿಮ್ಗೆ ಏನು ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿರಬೇಕು. ಓಕೆ. ಆ ಪ್ರಾಡಕ್ಟ್ ಸಮ್ ತಗೊಂಡು ಸಾಲ್ವ್ ಮಾಡೋದು ಗೊತ್ತಿದ್ರೆ ಎಕ್ಸ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಎಕ್ಸ್ ಬಂದ್ರೆ ಬೇಸ್ ಬಂದಂಗೆ ಅದೇ ರೀತಿ ಆಲ್ಟಿಟ್ಯೂಡ್ ಕೂಡ ಕಂಡುಹಿಡಿಬಹುದು. ಓಕೆನಾ?